ನಮಸ್ಕಾರ, TV2ಗೆ ಸ್ವಾಗತ. ಕಷ್ಟಗಳ ಸುಳಿಯಿಂದ ಕಾಪಾಡಮ್ಮ, ನೋವಿನ ಮಡುವಿನಿಂದ ಪಾರು ಮಾಡಮ್ಮ. ವಿದ್ಯಾಲಕ್ಷ್ಮಿಯಾಗಿ ಅರಿವ ನೀಡು ಬಾರಮ್ಮ, ಧನಲಕ್ಷ್ಮೀ ದೇವಿಯಾಗಿ ಸಿರಿ ನೀಡಮ್ಮ. ಗ್ರಹ ತಾರೆಗಳ ಒಡವೆ ಧರಿಸಿದ ಅಮ್ಮ, ಬ್ರಹ್ಮಾಂಡವ ಉದರದಲ್ಲಿ ಹೊತ್ತಿಹ ಅಮ್ಮ. ಹರಿರಾಣಿ ಶುಭ ಪಾದ ಇರಿಸಿ ಬಾರಮ್ಮ, ಹರಸುತ್ತಲಿ ಹರುಷವನು ನೀಡೇ ಅಮ್ಮ. ಇಳಿದು ಬಾ ಲಕ್ಷ್ಮಿ, ಇಳಿದು ಬಾ, ಇಳಿದು ಬಾ ಅಮ್ಮ, ಇಳಿದು ಬಾ. ಚಂದ್ರನ ಸಹೋದರಿಯೇ ಇಳಿದು ಬಾ, ದಾಸ ಸಂತ ಪೂಜಿತಳೆ ನಲಿದು ಬಾ. ಸಂತಾನದ ಲಕ್ಷ್ಮಿ ನಮ್ಮ ಮನೆಗೆ ಬಾ, ಮಗುವಾಗಿ ಮನೆಯಲಾಡಿ ನಲಿಸು ಬಾ. ನೊಂದು ಬಂದ ಜನರ ದುರಿತ ನೀಗು ಬಾ, ಬೇಡಿ ಬಂದ ಜನರ ಬಾಳ ಬೆಳಗು ಬಾ. ಮೊದಲನೇದಾಗಿ ಎಲ್ಲ ನಮ್ಮ ಭಕ್ತಾದಿಗಳಿಗೆ ನಮಸ್ಕಾರಗಳು. ನಮ್ಮ BTM ವಿಧಾನಸಭಾ ಕ್ಷೇತ್ರದಲ್ಲಿ ಇರುವಂತ ನಮ್ಮ ರಾಮಲಿಂಗಾರೆಡ್ಡಿ ಸಾಹೇಬರು ಹಾಗೂ ನಮ್ಮ ವಾರ್ಡ್ ಅಧ್ಯಕ್ಷರು BBMP ಮಾಜಿ ಪೌರರಾದ ಮಂಜುನಾಥ್ ರೆಡ್ಡಿ ಅವರು, ಮತ್ತೆ ನಮ್ಮೆಲ್ಲ ಸಂಬಂಧಿಕರು, ನಮ್ಮ ಅಣ್ಣ ತಮ್ಮದಿರು, ನಮ್ಮ ಎಲ್ಲ ಅಕ್ಕ ತಂಗಿದಿರು, ನಮ್ಮ ನಾಗಮ್ಮ ದೇವಸ್ಥಾನ ಭಕ್ತಾದಿಗಳು ಎಲ್ಲರ ಆಶೀರ್ವಾದದಿಂದನೂ ನಾವು ಸಂಕಲ್ಪ ಮಾಡಿದಂತ ಬನಶಂಕರಮ್ಮನ ವಿಗ್ರಹ ಮಾಡಬೇಕು, ಬನಶಂಕರಮ್ಮನ ಸ್ಥಾಪನೆ ಮಾಡಬೇಕು ಅನ್ನೋದಕ್ಕೆ ಎಲ್ಲರೂ ಸಹಕಾರ ಕೊಟ್ಟಿದ್ರು. ಆ ಸಹಕಾರ ಕೊಟ್ಟಿದ್ದಕ್ಕೆ ಒಂದು ಉದಾಹರಣೆ ಅಂದ್ರೆ ಆ ತಾಯಿ ಬಂದು ನೆಲೆಸಿರುವಂಥದ್ದು. ಇವತ್ತು ಅದ್ರ ಬಗ್ಗೆ ವರ್ಣನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ನಮ್ಗೆ. ವಿಗ್ರಹ ಬಗ್ಗೆ ಹೇಳೋದಾದ್ರೆ ವಿಗ್ರಹ ಅನ್ನೋದಕ್ಕಿಂತನೂ ತುಂಬಾನೇ ಹೆಲ್ಪ್ಫುಲ್ ಆಗಿ ಎಲ್ಲರೂ ನಿಂತು ಸಹಾಯ ಮಾಡಿದಾರಲ್ಲ, ಯಾವುದೇ ಒಂದು ಲೋಪದೋಷ ಇಲ್ದಂಗೆ ಇವತ್ತು ಆ ತಾಯಿ ಬಂದು ನೆಲೆಗೂಡಿದ್ದಾರೆ. ಇವತ್ತು ದೇವಸ್ಥಾನಕ್ಕಿಂತ ಪುಣ್ಯಕ್ಷೇತ್ರ ಆಗ್ಬೇಕು ಅನ್ನೋ ಇನ್ನೊಂದು ಅಭಿಲಾಷೆ ಇಟ್ಕೊಂಡಿದ್ದೀನಿ. ಪುಣ್ಯಕ್ಷೇತ್ರ ಮಾಡೋದಕ್ಕೆ ನಮ್ಮೆಲ್ಲ ಅಣ್ಣ ತಮ್ಮದಿರು, ಅಕ್ಕ ತಂಗಿರು ಎಲ್ಲರೂ ಸಹಕಾರ ಕೊಡಬೇಕು. ಈ ದೇವಸ್ಥಾನಕ್ಕಿಂತನೂ ಕ್ಷೇತ್ರ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅನ್ನೋ ಒಂದು ಆಸೆ ಇದೆ. ಅದನ್ನ ಮಾಡ್ಕೊಡ್ಬೇಕು. ಎಲ್ಲರೂ ಒಂದು ಆಡಂಬರ ಇಲ್ಲ, ಅನಾಚಾರ ಇಲ್ಲ, ಬರೇ ದೇವ್ರೊಂದೇ. ಆ ದೇವ್ರೊಂದನ್ನ ನಂಬ್ಕೊಬೇಕು. ಎಲ್ಲ ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಇವತ್ತು ಒಳ್ಳೇದಾಗ್ಲಿ ಅಂತ ಎಲ್ರಿಗೂ ಕೇಳ್ಕೊಂತೀನಿ.